ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ಫ್ರೈಡೆ ಮಾರ್ನಿಂಗ್. ನಾನು ಇಲ್ಲಿ ಒಂದು ಕಡೆ ಹಾಲನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಗೋಧಿ ನುಚ್ಚಿನ ಪೊಂಗಲ್ನ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ನೀವು ಪೊಂಗಲ್ನ ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿ 2 ಕಪ್ ಗೋಧಿ ನುಚ್ಚಿಗೆ 1 ಕಪ್ ಅಷ್ಟು ಹೆಸರು ಬೇಳೆನ ಹಾಕೊಂಡು ಹಾಗೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಕುಕ್ಕರಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡು 4 ಹಸಿರು ಮೆಣಸಿನಕಾಯಿನ ಹಾಗೆ ಒಂದು 4 ಕಾಳು ಮೆಣಸನ್ನ ಹಾಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಪ್ರಮಾಣದ ನೀರನ್ನು ಹಾಕೊಂಡು 2 ವಿಷಲ್ ಮಾಡಿಸ್ಕೊಳ್ತೀನಿ. ಹಾಗೆ ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ಬಂದು ಜೀರಿಗೆ ನೀರು. ಹಿಂದಿನ ರಾತ್ರಿ ನಾನು ಜೀರಿಗೆನ ನೀರಲ್ಲಿ ನೆನೆಸಿ ಮಾರನೇ ದಿನ ಅದನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಲೆಮನ್ ಹನಿ ಹಾಕೊಂಡು ಕುಡಿತೀನಿ. ಈ ಜೀರಿಗೆ ನೀರು ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಮಾಡುತ್ತೆ, ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಕೂಡ ತುಂಬಾನೇ ಒಳ್ಳೆಯದು. ನಂತರ ಫ್ರೆಶ್ ಆಗಿ ಶುಕ್ರವಾರದ ಬೆಳಗಿನ ಪೂಜೆ ಕೂಡ ಮುಗಿಸಿದೆ. ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಅದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ. ಒಗ್ಗರಣೆಗಾಗಿ 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಕಾದ ನಂತರ ಜೀರಿಗೆ, ಕರಿಬೇವು, ಒಂದು 3 ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತೀನಿ. ಇದು ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೊಂದ್ಸಲ ಬಾಯ್ಲ್ ಮಾಡಿದ್ರೆ ಹೆಲ್ದಿ ಆಗಿರುವಂತ ಗೋಧಿ ನುಚ್ಚಿನ ಪೊಂಗಲ್ ರೆಡಿ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ನ ಫಾಲೋ ಮಾಡಿ.